ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಅರ್ಷಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿನ್ನೆ 5 ಕರುಗಳು ಬಂದಿತ್ತು. ಅದರಲ್ಲಿ ಬಂದಿದ್ದಂಗೆ 3 ಕರು ಸೇಲ್ ಆಯಿತು. ಮತ್ತು ಇನ್ನು 2 ಕರು ಬ್ಯಾಲೆನ್ಸ್ ಇದೆ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಮಾಡಿ ಮಧ್ಯಾಹ್ನ ಅಪ್ಲೋಡ್ ಮಾಡಿದ್ದು. ಈವ್ನಿಂಗ್ ಅಷ್ಟೊತ್ತಿಗೆ ಟೋಕನ್ ಮಾಡ್ಕೊಂಡ್ರು. ವಿಡಿಯೋ ಅದಕ್ಕೆ ಇವತ್ತು ತೊಗೊಂಡೋಗಕ್ಕೆ ಬಂದಿದ್ದಾರೆ. ನೋಡಿ, ಕರುಗಳು ತೋರಿಸ್ತೀನಿ. ನೋಡಿ, ಇದು ABS ಪೆನಿ ಮೇಕರು. ತುಂಬ ಟಾಪ್ ಬ್ರೀಡಲ್ಲಿತ್ತು. ಇನ್ನೊಂದು 1.5-2 ಮಂತ್ಸ್ ಒಳಗಡೆ ಸೆಮಿನಿಗೆ ತೊಗೊಳುತ್ತೆ ಅಂಥ ಕರುಗಳು. ತುಂಬ ಟಾಪ್ ಕರುಗಳು. ನೋಡಿ, ಇದು ಗಿರ್ಲ್ಯಾಂಡೋ ಮಿಕ್ಸ್ ಬರುತ್ತೆ. ಬ್ರೀಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳೋದು ಅದಕ್ಕೆ. ಬ್ರೀಡ್ ಹಸುಗಳನ್ನ ಸಾಕಿ, ಬ್ರೀಡ್ ಕರುಗಳನ್ನ ಸಾಕಿ ಅದನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂತ. ನೋಡಿ, ತುಂಬ ಚೆನ್ನಾಗಿದ್ದಾವೆ ಕರುಗಳು. ನೋಡಿ, ಇದು ಚಿಕ್ಕಡೆಗೆ ಸೇಲ್ ಆಗಿದೆ. ಇಲ್ಲೇ ನಮ್ಮ ಪಾಂಡುಪುರ. ನೋಡಿ, ಮೇಡಮ್ ಪರ್ಚೇಸ್ ಮಾಡಿದ್ದಾರೆ. ಹಾಯ್ ಮೇಡಮ್. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಅನುಷಾ. ಓಕೆ, ಪಾಂಡುಪುರದಿಂದ ಬಂದಿರೋದು ನಾವು. ಓಕೆ ಮೇಡಮ್. ಕರುಗಳು ಹೆಂಗೆ ಅನಿಸಿದೆ ಮೇಡಮ್? ಬ್ರೀಡ್ ಹೆಂಗಿದೆ? ಕರುಗಳು ನೋಡಿ ಖುಷಿ ಆಯ್ತು. ನಾವು ವಿಡಿಯೋ ನೋಡಿ ಇಂಪ್ರೆಸ್ ಆಗಿ ಬಂದಿದ್ದು. ಓಕೆ, ಚೆನ್ನಾಗಿದೆ ನೋಡಿ. ಈಗ ನಾವು ಹೊಸದಾಗಿ ಶುರು ಮಾಡೋಣ ಅಂತ ತಗೊಂಡು ಹೋಗ್ತಾ ಇದೀವಿ. ಓಕೆ, ನೋಡ್ಬೇಕು ಮುಂದೆ ಹೇಗಾಗುತ್ತೆ. ಮೇಡಮ್, ನಿಮ್ಮ ರೇಟಿಗೆ ಮಾಡಿಕೊಟ್ನಾ ನಾನು? ಹೌದು, ಒಳ್ಳೆ ರೇಟಿಗೆ ಮಾಡ್ಕೊಟ್ಟಿದ್ದೀರಾ. ಓಕೆ, ಯಾವುದಾದ್ರೂ ಮೋಸ ಇದೆಯಾ ಏನಾದರೂ? ಇಲ್ಲ ಇಲ್ಲ, ಏನಿದು ಡೈರೆಕ್ಟ್ ಆಗಿ ಅಲ್ವಾ ನೋಡ್ಬಿಟ್ಟೆ ಮಾಡ್ಕೋಬೇಕಲ್ವಾ. ನಾವು ಇಲ್ಲಿ ಏನೋ ಮೋಸ ಅಂತ ಏನಿಲ್ಲ. ನೋಡಿ, ಡೈರೆಕ್ಟ್ ಆಗಿ ನೋಡಿ ಮಾತುಕತೆ ಆಗಿ ಮಾಡಿರೋದು. ಮೋಸ ಅಂತ ಏನಿಲ್ಲ. ಬಟ್ ನಾವ್ ಇಲ್ಲಿಂದ ಹೋದ್ಮೇಲೆ ನಾವು ಸಾಕಿ ಹೇಗ್ ಬರುತ್ತೆ ಅನ್ನೋದ್ರ ಮೇಲೆ ಹೇಳ್ಬೇಕು. ಅಂದ್ರೆ ನೆಕ್ಸ್ಟ್ ಜನಗಳು ಬಂದಾಗ್ಲೂ ಅವರಿಗೂ ಗೊತ್ತಾಗಬೇಕು. ಈಗ ನಿಸರ್ಗ ಡೈರಿ ಫಾರ್ಮ್ ಮತ್ತೆ ಅರ್ಷಿ ಡೈರಿ ಫಾರ್ಮ್ ಟೈಅಪ್ ಆಗಿದೆ. ಈಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದಾ? ಒಳ್ಳೆ ಕರುಗಳು, ಒಳ್ಳೆ ಹಸುಗಳು ಸಿಗುತ್ತಾ ಜನಗಳಿಗೆ? ಏನ್ ಗೊತ್ತಾ, ಒಂದೇ ಕಡೆ ಇದ್ದು ನಾವೇನ್ ಕಲ್ತಿರ್ತೀವಿ ಅನ್ನೋದ್ಕಿಂತ ಹಸುಗಳ ಬಗ್ಗೆ, ಹೈನುಗಾರಿಕೆಗಳ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಬೇಕು. ನಮ್ ನೆಕ್ಸ್ಟ್ ಬರೋ ಜನರೇಷನ್ ಸ್ವಲ್ಪ ತಿಳುವಳಿಕೆ ಇರಲಿ ಅಂತ ನಾವು ಕಲ್ತ್ಕೋಬೇಕು. ಓಕೆ, ಹೌದು. ನೋಡಿ, ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ನೋಡಿ ಫ್ರೆಂಡ್ಸ್, ಈಗ ಯಾವುದೇ ಮೋಸ ಇಲ್ಲ. ನೋಡಿ, ಒಳ್ಳೆ ಕರುಗಳು. ಸೊ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಸುಗಳು ಕೇಳ್ತಾ ಇದ್ರಿ, 14ನೇ ತಾರೀಕು ತುಂಬ ಹಸುಗಳೆಲ್ಲ ಬರೋದಾದರೆ 14ನೇ ತಾರೀಕು ಬರ್ತವೆ, 15ನೇ ತಾರೀಕು ಬರ್ತವೆ. ಸೊ ನನಗೆ ಕಾಲ್ ಮಾಡ್ಕೊಳ್ಳಿ. ಕರುಗಳು ಹಸುಗಳೆಲ್ಲ ಬರ್ತಾ ಇದ್ದಾವೆ. ಸೊ ಹಾಲು ಫಲ ಬೇಕು ಅಂತ ಕೇಳೋರಿಗೆ ಫ್ರೆಂಡ್ಸ್, ಇದು ಈಗ ಪೂರ್ತಿ ಲೋಡು ನಮ್ಮ ಶೆಡ್ಡಿಗೆ ಬರ್ತಾ ಇದೆ. ಸೊ ಹಂಗಾಗಿ ಇದನ್ನೆಲ್ಲ ಕಮ್ಮಿಗೆ ಸೇಲ್ ಮಾಡ್ತಾಯಿದ್ದೀವಿ. ಈಗ ನೋಡಿ, ಇದು ಆಲ್ ಬ್ಲ್ಯಾಕ್ ಇದ್ದಾವೆ. ನಮ್ಮ ಫಸ್ಟ್ನೇ ಹಸು ಇದು. ಸೊ ನಮ್ಮ ಕರ್ನಾಟಕದ ಬ್ರೀಡೆ. ನೋಡಿ, ಆಲ್ ಬ್ಲ್ಯಾಕು. ಇದು 5.5 ತಿಂಗಳು ಫಲ ಆಗಿದೆ. ಮುಂಚೆ ಮಾಡಿದ್ದೆ ವಿಡಿಯೋ, ಆವಾಗ ಚೆಕ್ ಮಾಡಿಸಿರಲಿಲ್ಲ. ಗ್ಯಾರಂಟಿ ಇತ್ತು ನನಗೆ ಫಲ ಆಗಿದೆ ಅಂತ. ಇನ್ನೂ ಚೆಕ್ ಮಾಡಿಸಿರಲಿಲ್ಲ. ಈಗ 5.5 ತಿಂಗಳು ಫಲ ಇದೆ. ದಿವಸಕ್ಕೆ 8ರಿಂದ 10 ಲೀಟ್ರ್ ಹಾಲಿದೆ. ಇದು ಸ್ವಲ್ಪ ನಮಗೆ ಫಸ್ಟ್ ಅನುಭವ ಆಗಲಿ ಅಂತ ತೊಗೊಂಡಿದ್ದ ಹಸು. ಸ್ವಲ್ಪ ಲೇಟಾಗಿ ಫಲ ಮಾಡಿಸಿದ್ದು, ಹಾಗಾಗಿ ಸ್ವಲ್ಪ ಹಾಲು ಕಮ್ಮಿ ಆಗಿದೆ. 8ರಿಂದ 10 ಲೀಟ್ರ್ ಹಾಲಿದೆ ದಿವಸಕ್ಕೆ. ನೋಡಿ, ಈಗ 6ರಲ್ಲಿದೆ. ಸೆಕೆಂಡ್ ಲ್ಯಾಕ್ಟೇಷನ್ಗೆ 3 ತಿಂಗಳು ಫಲ ಆಗಿದೆ. ಮತ್ತು ಈ ಹಸು ಇದು 3rd ಲ್ಯಾಕ್ಟೇಷನ್ಗೆ ಫಲ ಆಗಿದೆ. ಇದು ಬಂದ್ಬಿಟ್ಟು 8ರಿಂದ 10 ಲೀಟ್ರ್ ಹಾಲಿದೆ. ತುಂಬ ಒಳ್ಳೆಯ ಹಸು. ಇದು ಫ್ರೆಶ್ ಕರಾವಲ್ಲಿ 9 ಲೀಟ್ರ್ ಕೊಟ್ಟಿದೆ ಫ್ರೆಂಡ್ಸ್. ಈ ಹಸು ಫ್ರೆಶ್ ಕರಾವಲ್ಲಿ 10 ಲೀಟ್ರ್ ಕೊಟ್ಟಿದೆ. ಈಗ ಪ್ರೆಸೆಂಟ್ 3-3.5 ಲೀಟ್ರ್ ಹಂಗಿದೆ ಟೈಮಿಗೆ. ತುಂಬ ಚೆನ್ನಾಗಿದೆ ಹಸು. ಮತ್ತು ಈ ತೊಟ್ಟಲ್ಲಿ ಒಂಚೂರು ಹಾಲು ಕಮ್ಮಿ ಬರ್ತಾಯಿದೆ. ಹಾಲು ಬರ್ತಾಯಿದೆ, ಆದರೆ ಕಮ್ಮಿ ಬರ್ತಾಯಿದೆ. ನೋಡಿ, ಹಾಲು ಬರುತ್ತೆ, ಕಮ್ಮಿ ಬರುತ್ತೆ ಅಷ್ಟೇ. ಇದು ಆ ತೊಟ್ಟು ಒಳ್ಳೆ ಟ್ಯೂಬ್ ಹಾಕೋರೆ ಆರಾಮಾಗಿ ನೀಟಾಗಿ ಸಾಲ್ವ್ ಆಗುತ್ತೆ, ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಲ್ಯಾಕ್ಟೇಷನ್ಗೆ ತುಂಬ ಚೆನ್ನಾಗಾಗುತ್ತೆ. ಇದು ಬಂದುಬಿಟ್ಟು ಪಂಜಾಬ್ ಹಸು, WWS ವರ್ಲ್ಡ್ ವೈಡ್ ಹಸು. ಇದು ತುಂಬ ಟಾಪ್ ಬ್ರೀಡ್. ಇದು ನೋಡಿ, ನೀವೇ ನೋಡಿ, ಒಳ್ಳೆ ಬ್ರೀಡಲ್ಲಿದೆ. ಇದು ಆಲ್ಮೋಸ್ಟ್ ತುಂಬ ಜನ ಲೈಕ್ ಮಾಡಿದ್ದಾರೆ. ನೋಡಿ, ಕಾಯಿನ್ ಡಾಟ್ ಎಲ್ಲ ತುಂಬ ಜನ ವೀಡಿಯೋ ನೋಡಿರ್ತೀರ, ಹಳೆ ವೀಡಿಯೋ. ಅದರಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಹೇಳಿದ್ದೆ. ಈ ಸತಿ ನಾನು ಕಮ್ಮಿನೇ ಕೊಡೋಣ ಜನಗಳಿಗೆ, ರೈತರಿಗೆ ಅಂತ ಮಾಡ್ತಾಯಿರೋದು. ಒಳ್ಳೆ ಹಾಲಿನ ನರ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಹಸು. ಇದು ಬಂದುಬಿಟ್ಟು ಸೆಕೆಂಡ್ ಲ್ಯಾಕ್ಟೇಷನ್ನು. ಈಗ 3rd ಲ್ಯಾಕ್ಟೇಷನ್ಗೆ ಫಲ ಆಗಿದೆ. ಇದು ಅಷ್ಟೇ 3-3.5 ತಿಂಗಳು ಫಲ ಆಗಿದೆ. ಚೆಕ್ ಮಾಡಿಸಿದ್ದೀನಿ, ಫಲ ಗ್ಯಾರಂಟಿ ಇದೆ. ಮತ್ತು 9 ಲೀಟ್ರ್ ಹಾಲು ಕೊಡ್ತಾಯಿದೆ. 8ರಿಂದ 9 ಲೀಟ್ರ್ ಟೈಮಿಗೆ ಹಾಲು ಕೊಡ್ತಾಯಿದೆ. ಇದು ಒಂದು ಟೈಮ್ಗೆ 8ರಿಂದ 9 ಲೀಟ್ರ್ ಹಾಲು ಕೊಡ್ತಾಯಿದೆ. ತುಂಬ ಚೆನ್ನಾಗಿದೆ ಹಸು ಇದು. ಮತ್ತು ಈ ಹಸುನೂ ಅಷ್ಟೇ ನೋಡಿ, ಇದು ಅಷ್ಟೇ ಟಾಪ್ ಕ್ವಾಲಿಟಿ ಹಸು. ಇದು ಹಾಲಿನ ನರ ಎಲ್ಲ ನೋಡಿ, ತುಂಬ ಒಳ್ಳೆ ಹಸು. ಇದ್ರದ್ದು ಮುಂಚೆದು ವೀಡಿಯೋ ನಾನು ಬೇಕಾದ್ರೆ ಹಾಕ್ತೀನಿ. ಸ್ವಲ್ಪ ಹುಷಾರಿಲ್ಲ ಮುಂಚೆ, ಈಗ ಎಲ್ಲ ರೆಡಿ ಮಾಡಿದ್ದೀನಿ ಹಸುನ. ತುಂಬ ಚೆನ್ನಾಗಿದೆ ಹಸು ಮಾತ್ರ. ನೋಡಿ, ಈ ಹಸುನೂ ಅಷ್ಟೇ. ಇದು ಸೆಕೆಂಡ್ ಲ್ಯಾಕ್ಟೇಷನು. ಇದು ಸೆಮೆನ್ ಹಾಕ್ಸಿ 2.5 ತಿಂಗಳಾಗಿದೆ. ಹೀಟ್ ಚೆಕ್ ಮಾಡಿಸಿಲ್ಲ. ಇದಕ್ಕೆ ನಾನು ಹೀಟ್ ಗ್ಯಾರಂಟಿ ಕೊಟ್ಟಿಲ್ಲ. ಹೀಟ್ ಚೆಕ್ ಮಾಡಿಸಿಲ್ಲ ನಾನು. ನಿಂತರೆ ಅಂದರೆ ಹೀಟ್ ಗ್ಯಾರಂಟಿ ಇಲ್ಲ ಇದಕ್ಕೆ. ಇವೆಲ್ಲ ಹೀಟ್ ನಿಂತಿದೆ. ಸೊ ಫ್ರೆಂಡ್ಸ್, ಇವಾಗ ನಾನು ಫೈನಲಾಗಿ ಒಂದು ಪ್ರೈಸ್ ಹೇಳ್ತೀನಿ, ನಮ್ಮ ರೈತರಿಗೂ ಹೆಲ್ಪ್ ಆಗಲಿ ಅಂತ. ನೋಡಿ, ಈ ಹಸು ಬಂದುಬಿಟ್ಟು ಇದು ಫೈನಲಾಗಿ 50,000 ರೂಪಾಯಿಗೆ ನಾನು ಮಾಡಿಕೊಡ್ತೀನಿ. ಫಲ ಇದೆ 5.5 ತಿಂಗಳು.
ಇದನ್ನು ತುಂಬಾದಾಗ ಅಂದರೆ ತುಂಬಲ ಆದಮೇಲೆ ಅಲ್ಲಿ ನಿಲ್ಲಿಸಿ ಈಗ ಕರು ಹಾಕೋಕೆ ಇನ್ನೊಂದು 20 ದಿವಸ ಟೈಮ್ ಇದೆ ನನಗೆ ಕೊಟ್ಟರೆ ನಾನೇ ತೊಗೊತೀನಿ, ನಾನೇ ಸೇಲ್ ಮಾಡಿಸ್ಕೊಡ್ತೀನಿ. 80,000ರಿಂದ 90,000 ಆರಾಮಾಗಿ ಸೇಲ್ ಮಾಡ್ಬೋದು ಅಂಥ ಒಳ್ಳೆ ಹಸು, ದೊಡ್ಡ ಹಸು ಇದು ಅಷ್ಟೇ 60,000ರಿಂದ 70,000 ರೂಪಾಯಿಗೆ ಆರಾಮಾಗಿ ಹೋಗುತ್ತೆ ಹಸು. ತುಂಬ ಚೆನ್ನಾಗಿದೆ. ಈ ಹಸು ಬಂದ್ಬಿಟ್ಟು 45,000 ಫೈನಲಾಗಿ ಮಾಡಿಕೊಡ್ತೀನಿ. ಬರೀ 45,000, ಇದು ಬರೀ 50,000 ಫೈನಲ್ಲು. ಓಕೆನಾ. ಇದು WWS ಹಸು ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ವಿಡಿಯೋ ಬಿಟ್ಟಿದ್ದೀನಿ. ಇದು 1,20,000 ರೂಪಾಯಿ ಫೈನಲಾಗಿ ಮಾಡ್ಕೊಡ್ತೀನಿ ಅಂತ ಬಿಟ್ಟಿದ್ದೆ. ಈಗ ಹೋಗಲಿ ಅದರಲ್ಲೂ ಬಿಟ್ಟು 1,15,000 ರೂಪಾಯಿ ನಾನು ಇದು ಹಸು ಮಾಡ್ಕೊಡ್ತೀನಿ. ಯಾರಿಗೆ ಇಷ್ಟ ಆಗುತ್ತೆ ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಈ ಹಸುನೂ ಅಷ್ಟೇ, ಈ ಹಸು ಇನ್ನೂ ಕಮ್ಮಿ ಮಾಡಿಕೊಡ್ತೀನಿ. ಯಾಕೆ ಅಂದರೆ ನನಗೆ ಜಾಗ ಶಾರ್ಟೇಜ್ ಆಗಿದೆ. ಹಿಂಗೆ ನೋಡಿ ಇಷ್ಟೇ ನಮ್ಮ ಶೆಡ್ ಇರೋದು. ಸೊ ನೆಕ್ಸ್ಟ್ ಒಂದು ಟ್ರಕ್ ಫುಲ್ ಇಲ್ಲಿಗೆ ಬರ್ತಾಯಿದೆ ಹಸುಗಳು, ಕರುಗಳು. ಸೊ ಹಂಗಾಗಿ ಕಮ್ಮಿ ಕೊಡ್ತಾ ಇರೋದು. ಈ ಹಸುನು ಬಂದುಬಿಟ್ಟು ಇದು 1,10,000, ಇನ್ನೂ ಕಮ್ಮಿ ಮಾಡ್ಕೊಡ್ತೀನಿ. 1,05,000 ನಾನು ಫೈನಲ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಇದು ಮುಂಚೆ ವೀಡಿಯೋಸ್ ಎಲ್ಲ ನೋಡಿ, ನಾನು ಇದಕ್ಕೆ 1,40,000 ಹೇಳಿದ್ದೆ. ಇದಕ್ಕೂ ಅಷ್ಟೇ 1,40,000, 1,500 ಹೇಳಿದ್ದೆ. ಈ ಹಸುಗೂ ಅಷ್ಟೇ ತುಂಬ ಜಾಸ್ತಿ ಹೇಳಿದ್ವಿ. ಈಗ ಪೂರ್ತಿ ಕಮ್ಮಿಗೆ ಆಫರಲ್ಲಿ ಕೊಡೋಣ ಜನಗಳಿಗೆ, ರೈತರಿಗೆ ಹೆಲ್ಪ್ ಆಗಬೇಕು ಅಂತ ಕಮ್ಮಿಗೆ ಕೊಡ್ತಾಯಿದ್ದೀನಿ. ಸೊ ನೋಡಿ, ಯಾರಿಗೆ ಇಂಟ್ರೆಸ್ಟ್ ಇದೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನನಗೆ ಹಸುಗಳು ಹಾಲು ಫಲ ಬೇಕು ಅಂದರೆ ನೋಡಿ, ತುಂಬ ಚೆನ್ನಾಗಿದ್ದಾವೆ. ಟಾಪ್ ಹಸುಗಳು, ಪಂಜಾಬ್ ಹಸು ಇವೆರಡೂ ನೋಡಿ. ಈಗ ಕರುಗಳು ಸೇಲಾಗಿದೆ. ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಬಂದಿದ್ದಾರೆ. ಸೊ ಈ ಥರ ಬನ್ನಿ, ಲೈವಾಗಿ ಬಂದು ಕರುಗಳನ್ನ ನೋಡಿ ಅಥವಾ ಹಸುಗಳನ್ನ ಲೈವಾಗಿ ಬಂದು ನೋಡಿ. ವೀಡಿಯೋದಲ್ಲಿ ನೋಡೋದಕ್ಕೂ ಲೈವಾಗಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ತುಂಬ ಚೆನ್ನಾಗಿದ್ದಾವೆ ಕರುಗಳು ಮತ್ತು ಹಸುಗಳೆಲ್ಲ. ಇದು ಸೇಲ್ ಆಗಿದೆ ಚಿಕ್ಕಾಡೆಗೆ, ನಮ್ಮ ಪಾಂಡವಪುರಕ್ಕೆ ಸೇಲ್ ಆಗಿದೆ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ರೈತರ ಮಕ್ಕಳನ್ನ ಸಪೋರ್ಟ್ ಮಾಡಿ, ರೈತರನ್ನ ಬೆಳೆಸಿ. ನೋಡಿ ತುಂಬ ಟಾಪ್ ಕ್ವಾಲಿಟಿ ಕರುಗಳು. ಅವರು ನಾನು ವಿಡಿಯೋ ಅಪ್ಲೋಡ್ ಮಾಡಿ ಒಂದು 10 ನಿಮಿಷ 12 ನಿಮಿಷಕ್ಕೆ ಅವರು ಟೋಕನ್ ಹಾಕೊಂಡ್ರು. ಟೋಕನ್ ಹಾಕಿ ಬುಕ್ ಮಾಡ್ಕೊಂಡ್ರು. ನೋಡಿ ಹಸುಗಳು ನೆಕ್ಸ್ಟ್ ತುಂಬ ಹಸುಗಳು ಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ವೀಡಿಯೋಸ್ ಕಳಿಸ್ತೀನಿ. ಬುಕ್ಕಿಂಗ್ ನಡೀತಾ ಇದೆ. 15ನೇ ತಾರೀಕು ಬರ್ತವೆ. ಸೊ ನೋಡಿ, ಈ ಹಸುಗಳು ಕಮ್ಮಿ ಬಜೆಟಲ್ಲಿ ಯಾರಿಗೆ ಬೇಕು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಾನು ಫೈನಲ್ ಪ್ರೈಸೆಲ್ಲ ಹೇಳಿದ್ದೀನಿ, ಇಷ್ಟು ಕಮ್ಮಿಗೆ ಯಾರೂ ಕೊಡೋದಿಲ್ಲ. ಸೊ ನೋಡಿ, ಇದೆಲ್ಲ ಪಂಜಾಬ್ ಹಸುಗಳು ಯಾರು ಇಷ್ಟು ರೇಟಿಗೆ ಕಮ್ಮಿ ಕೊಡೋದಿಲ್ಲ. ಮತ್ತು ಇದು ಬರೀ 45,000 ನಾನು ಕೊಡ್ತಾಯಿದ್ದೀನಿ. ಅದು ಬರೀ 50,000 ಪಡ್ಡೆಲ್ ನಾನು ತಂದಿದ್ದು. ತುಂಬ ಒಳ್ಳೆ ಹಸು ಇದು. 9 ಲೀಟ್ರ್ ಪಡ್ಡೆಲ್ಲ ಕೊಟ್ಟಿದ್ದೆ. ಈ ಸತಿ ನೆಕ್ಸ್ಟ್ ಲ್ಯಾಕ್ಟೇಷನ್ಗೆ 10 ಲೀಟರ್ಸ್ ಅಂತ ಮೋಸ ಇಲ್ಲ ಟೈಮಿಗೆ. ತುಂಬ ಒಳ್ಳೆ ಹಸು ಇದು. 11 ಲೀಟ್ರ್ ಆರಾಮಾಗಿ ಹೋಗುತ್ತೆ. ಇದು 11-12 ಲೀಟ್ರ್ ಆರಾಮಾಗಿ ಹೋಗುತ್ತೆ. ಕರೆಕ್ಟಾಗಿ ಮೇವೆಲ್ಲ ಕೊಟ್ಟು ಚೆನ್ನಾಗಿ ಫೀಡ್ ಮಾಡಿದ್ರೆ, ಒಂಚೂರು ಬೇಗ ಹಾಲು ನಿಲ್ಲಿಸಿ ಚೆನ್ನಾಗಿ ಫೀಡ್ ಮಾಡಿಕೊಂಡ್ರೆ, ಮೇಂಟೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಹಾಲು ಕೊಡ್ತವೆ. ಇದು ಫ್ರೆಶ್ ಕರಾವಲ್ 15 ಲೀಟ್ರ್ ನಾನು ಹಾಲು ಕರೆದಿದ್ದೀನಿ ಫ್ರೆಂಡ್ಸ್. ಇದು ಈಗ ಪ್ರೆಸೆಂಟ್ 9 ಲೀಟ್ರ್ ಹಾಲಿದೆ. 3.5 ತಿಂಗಳು ಫಲ ಇದೆ. ತುಂಬ ಒಳ್ಳೆ ಹಸು ಇದು. ಇದು ಅಷ್ಟೇ ನೋಡಿ, ಈಗ ಯಾರಿಗೆ ಬೇಕು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಕಮ್ಮಿ ಬೆಲೆಗೆ. ಈಗ ಕರುಗಳನ್ನ ಲೋಡ್ ಮಾಡೋದು ನಾನು ತೋರಿಸ್ತೀನಿ. ಕರುಗಳನ್ನ ಲೋಡ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಮತ್ತು ಇನ್ನೂ ಯಾರ್ಯಾರು ಶೆಡ್ಡಿಗೆ ಗಾರ್ಡಿಂಗ್ ಪರ್ಪಸ್ಗೆ ನಾಯಿ ಮರಿಗಳು ಬೇಕು, ಹಸ್ಕಿ ನಾಯಿ ಮರಿಗಳಿದೆ. 2 ಮೇಲಿದೆ, ಬ್ಲೂ ಐಸು. 2 ಮೇಲ್ ಪಪ್ಪೀಸ್ ಇದೆ. 2 ಮೇಲ್ ಪಪ್ಪೀಸು ಸೇಲ್ಗೆ ಅವೈಲೇಬಲ್ ಇದೆ. ಸೊ ಯಾರಿಗೆ ಬೇಕೋ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇದು 23,000 ಒಂದಕ್ಕೆ, ಒಂದು ಮರಿಗೆ 23,000. ಇದರ ಮದರ್ ಇಲ್ಲೇ ಇದೆ. ಫಾದರ್ದು ವೀಡಿಯೋಸ್ ಕಳಿಸ್ಕೊಡ್ತೀನಿ ಬೇಕಾದ್ರೆ, ಮೀಟಿಂಗ್ ವೀಡಿಯೋ. ತುಂಬ ಚೆನ್ನಾಗಿದೆ. ಇದಕ್ಕೆ ಬರೀ 30 ಡೇಸ್ ಆಗಿದೆ ಮರಿಗಳಿಗೆ. ನೋಡಿ, ನಾಯಿ ಮರಿಗಳು ಯಾರಿಗೆ ಬೇಕೋ ಅವರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ತುಂಬ ಟಾಪ್ ಬ್ರೀಡಲ್ಲಿದೆ. ಇದು ಫುಲ್ ಪ್ಯೂರ್ ಇದೆ. ಪ್ಯೂರ್ ಸೈಬೀರಿಯನ್ ಹಸ್ಕಿ ಇದು. ಓಕೆ ಫ್ರೆಂಡ್ಸ್, ಇದನ್ನು ಲೋಡ್ ಮಾಡ್ಬೇಕಾದ್ರೆ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಈಗ ಲೋಡ್ ಆಗ್ತಿದೆ ಕರುಗಳು ನೋಡಿ. ಪೆನಿ ಮೇಕರು, ಒಳ್ಳೆ ಬ್ರೀಡ್ಗಳು, ಒಳ್ಳೆ ಬ್ರೀಡ್ ಕರುಗಳು, ಹಸುಗಳೆಲ್ಲ ಸಿಕ್ಕುತ್ತೆ. ಸೊ ಒಳ್ಳೆ ಬ್ರೀಡ್ಗಳನ್ನ ಕಟ್ಟಿ ನನ್ನ ಹತ್ರನೇ ತಗೊಳ್ಳಿ ಅಂತ ನಾನು ಹೇಳಲ್ಲ. ಎಲ್ಲಾದರೂ ತಗೊಳ್ಳಿ, ಒಳ್ಳೆ ಬ್ರೀಡ್ ಕರುಗಳನ್ನ, ಬ್ರೀಡ್ ಹಸುಗಳನ್ನ ತಗೊಳ್ಳಿ. ನೋಡಿ, ಈಗ ಲೋಡ್ ಆಗ್ತಾಯಿದೆ. ಫ್ರೆಂಡ್ಸ್ ನೋಡಿ, ಲೋಡ್ ಆಗಿದೆ ಇವಾಗ ಕರುಗಳು. ಮತ್ತು ಫೀಡ್ಸು ತೊಗೊಂಡಿದ್ದಾರೆ. ನಮ್ಮದೇ ಪಂಜಾಬ್ ಫೀಡ್ ಸಿಗುತ್ತೆ ನೋಡಿ. ನೋಡಿ, ಫೀಡ್ಸ್ ತೊಗೊಂಡಿದ್ದಾರೆ. ಟಾಪ್ ಕ್ವಾಲಿಟಿ ಕರುಗಳು ನೋಡಿ. ಪಾಂಡವಪುರಕ್ಕೆ ಹೋಗ್ತಾಯಿದೆ. ಸೊ ನೋಡೋರಲ್ಲ ಫ್ರೆಂಡ್ಸ್, ಕರುಗಳು ಎಲ್ಲ ಸೇಲ್ ಆಯಿತು. ಯಾವುದೇ ರೀತಿ ಮೋಸ ಇಲ್ಲ ನಮ್ಮ ಶೆಡ್ಡಲ್ಲಿ. ಎಲ್ಲ ಒಳ್ಳೆ ಟಾಪ್ ಕ್ವಾಲಿಟಿ ಹಸುಗಳು, ಕರುಗಳು ಸಿಗುತ್ತೆ ನೋಡಿ. ಇದು ಕಾಂಪಿಟೇಷನಿಗೆ ಹೊಡಿಯೋ ಹಸು ಇದು.
ಸ್ವಲ್ಪ ಮುಂಚೆ ಹುಷಾರಿರಲಿಲ್ಲ, ಈಗ ಬಾಡಿ ಮಾಡ್ತಾ ಇದೆ ಚೆನ್ನಾಗಿ. ಇದ್ರದ್ದು ವೀಡಿಯೋ ನೋಡಿದ್ರೆ ನೀವು ತುಂಬ ಖುಷಿ ಪಡ್ತೀರಾ. ತುಂಬ ಚೆನ್ನಾಗಿತ್ತು ಇದು ಹಸು ಮುಂಚೆ, ಈಗಲೂ ತುಂಬ ಚೆನ್ನಾಗಿ ಆಗ್ತಾ ಇದೆ. ಡೇ ಬೈ ಡೇ ಚೆನ್ನಾಗಿ ಆಗ್ತಾ ಇದೆ. ಇದು ಕಾಂಪಿಟೇಷನ್ ಹೊಡೆಯೋ ಹಸು. ಯಾರು ಕರು ತೊಗೊಳ್ಳೋ ರೇಟಲ್ಲಿ ಆರಾಮಾಗಿ ಈಗ ನೋಡಿ, ಈ ಕರುಗಳು 50,000 60,000 ಸೇಲ್ ಆಗ್ತಿದೆ. 2 ಕರು ತೊಗೊಳ್ಳೋ ರೇಟಲ್ಲಿ ಒಂದು ಹಸುನೇ ಒಳ್ಳೆ ಹಸು ಕಟ್ಟಿದ್ರೆ ನಾಳೆಯಿಂದ ನೀವು ಆ ಡೈರಿಗೆ ಹಾಲು ಹಾಕ್ಬೋದು. ಮತ್ತು ಒಳ್ಳೆ ಕಾಂಪಿಟೇಷನ್ ಹಸು, ನೆಕ್ಸ್ಟ್ ಲ್ಯಾಕ್ಟೇಷನಿಗೆ ತುಂಬ ಚೆನ್ನಾಗಿ ರೆಡಿ ಮಾಡ್ಕೋಬೋದು ಅಂಥವ್ರು ನೋಡಿ ಈ ಹಸು ತೊಗೊಳ್ಳಿ. ಮತ್ತು ಈ ಹಸುನೂ ಅಷ್ಟೇ ತುಂಬ ಚೆನ್ನಾಗಿದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. 4 ಹಸುನು ಹಾಲು ಫಲ. ಇದು ಚೆಕ್ ಮಾಡಿಸಿಲ್ಲ ಫ್ರೆಂಡ್ಸ್, ಇದು ಬಂದುಬಿಟ್ಟು ಚೆಕ್ ಮಾಡಿಸಿಲ್ಲ. 2.5 ತಿಂಗಳಾಗಿದೆ ಈಟ್ ಕೊಡಿಸಿ. ಇವನ್ನೆಲ್ಲ ಚೆಕ್ ಮಾಡಿಸಿದ್ದೀನಿ, ಇದೆಲ್ಲ ಫಲ ಆಗಿದೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಒಳ್ಳೆ ರೇಟಿಗೆ ನಾನು ಕೊಡ್ತೀನಿ. ಹೇಳಿದ್ದೀನಿ ಪ್ರೈಸು ಫೈನಲ್ ಎಷ್ಟಾಗುತ್ತೆ ಅಂತ. ಸೀರಿಯಸ್ ಬೇಯರ್ಸ್ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ನೋಡಿ ತುಂಬ ಅಂದರೆ ತುಂಬ ಟಾಪ್ ಕ್ವಾಲಿಟಿ. ಮತ್ತು ಸಂಡೇಸ್ ಎಲ್ಲ ರೈತರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಭಾನುವಾರ ಸಂಜೆ ಲೈವ್ ಬಂದು ಅವ್ರ ಡೌಟ್ ಏನಿದೆ ಅಥವಾ ಅವ್ರಿಗೇನಾದರೂ ಏನೋ ಒಂದು ಡಿಸೀಸ್ ಬಂತು, ಅದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಆ ಥರ ಪ್ರತಿಯೊಂದು ನಿಮ್ಮ ಡೌಟ್ಸ್ಗೆ ನಾನು ಭಾನುವಾರ ವಾರಕ್ಕೊಂದ್ಸತಿ ಲೈವ್ ಬರ್ತೀನಿ. ಲೈವ್ ಬಂದು ರೈತರಿಗೆ ಒಳ್ಳೇದಾಗಲಿ ಅಂತ ಮಾಡ್ತಾಯಿದ್ದೀನಿ. ಬರೀ ಹಸುಗಳು ಕರುಗಳು ಸೇಲ್ ಮಾತ್ರ ಅಲ್ಲ, ರೈತರಿಗೆ ಒಳ್ಳೇದಾಗಬೇಕು ಅಂತ ಲೈವು ಬರ್ತೀನಿ. ಮತ್ತು ಇನ್ಫಾರ್ಮೇಟಿವ್ ವೀಡಿಯೋಸು ಬಿಡ್ತಾಯಿರ್ತೀನಿ. ಸೊ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರೈತನ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈ ಹಸುಗಳು ಯಾರಿಗೆ ಬೇಕೋ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.